ಶಾಲೆ ಹೋಗ್ಲಿಕ್ಕೆಲ್ಲ ಬ್ರಿಡ್ಜ್ ಇಲ್ಲ, ರಸ್ತೆ ಎಲ್ಲ ತುಂಬಾ ಹಾಳಾಗಿದೆ. ನಾವು ಶಾಲೆ ಹೋಗ್ಲಿಕ್ಕೆಲ್ಲ ಆಗುದಿಲ್ಲ. ನಮಗೆ ಬ್ರಿಡ್ಜ್ ಬೇಕು, ಮತ್ತೆ ರಸ್ತೆನೂ ಸರಿ ಇಲ್ಲ, ರಸ್ತೆನೂ ಬೇಕು. ಸೋಷಿಯಲ್ ಆಫೀಸ್ ಎದುರಿಗೆ ಊರಿನವ್ರ ಜೊತೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದಿದ್ರು, ನಮ್ಮ ಊರನ್ನವರು. ನಮಗೆ ಬ್ರಿಡ್ಜ್ ಬೇಕು ಮತ್ತೆ ರಸ್ತೆ. ನಮ್ಮ ಮೂಲಭೂತ ಸೌಕರ್ಯವಾದ ರಸ್ತೆ ವ್ಯವಸ್ಥೆ ಆಗ್ಬೇಕು. ನಾಳೆ ಅಂದ್ರೆ ನಾಳೆನೇ ಆಗ್ಬೇಕು. ಯಾಕಂದ್ರೆ ಶಾಲೆ ಮಕ್ಳಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ಬರಲಿಕ್ಕೂ ಇಲ್ಲಿಗೆ ಆಗದೆ ಸಾಧ್ಯ ಆಗದೆ ಹೇಗೋ ಕಷ್ಟಪಟ್ಟು ಬಂದಿದ್ದೇವೆ ಬೇರೆಯವರು ವಾಹನ ಮಾಡ್ಕೊಂಡು. ನಮ್ ಕಾಲ್ನಡಿಗೆಲ್ಲೂ ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಲ್ಲಿ ಪೂಲ್ ಆಗಿದೆ. ಅದೇ ನಮ್ಮ ಕೆಳಗಡೆ DC ಅವರು 15 ದಿವಸ ಹಿಂದೆ ಮಾತು ಕೊಟ್ಟಿದ್ದಾರೆ, ನಮಗೆ ಮಾಡಿಕೊಡ್ತೇನೆ ಅಂತ. ಅಲ್ಲಿ ಬಂದು ಪರಿಶೀಲನೆ ಮಾಡಿ ಸ್ಥಳನ ಅದ್ರದ್ದೆಲ್ಲ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ. ಅವರು ಮಾಡಕ್ 1-2 ವರ್ಷ ಆದ್ರೂ ಬೇಕು. ಬ್ರಿಡ್ಜ್ ಅನ್ನೋದೆಂತ ಹಾಗೂ ಆಗೋದಿಲ್ಲ ನಮ್ಗ. ಅದ್ರ ಇದು ಗೊತ್ತದೆ ಅನುಭವ. 4-ವೀಲರ್ ಬಿಟ್ಟು ಬೈಕ್ 8 ತಿಂಗಳು ಬೈಕು ಅಡ್ಡಾಡುತ್ತೆ. ಯಾರಿಗೂ ಪ್ರೆಗ್ನೆಂಟ್ ಇದ್ರೆ ಹಂಗೆ ನಾವು ಎಲ್ಲ ಕಂಬ್ಳಿಯಲ್ಲಿ ಕಟ್ಟಿ ಹೊತ್ಕೊಂಡು ಹೋಗ್ತೇವೆ. ಪ್ರೆಗ್ನೆಂಟ್ ಇದ್ದರೆ ಆಲ್ರೆಡಿ ಅಲ್ಲೇ ಡಿಲಿವರಿ ಆಗಿರ್ತಾರೆ. ಮಗು ಸತ್ತೋದ್ರು ಯಾರಿಗೂ ಸಂಬಂಧ ಇಲ್ಲ. ಅಲ್ಲಿ ನಾವ್ ಯಾರು ಬರ್ಲಿಕ್ಕೆ ಒಂದು ರೋಡಿನ ವ್ಯವಸ್ಥೆಯಿಂದ ಹೆಂಗ್ ಬರ್ತಾರೆ ಅವರು? ಬಂದು ನೋಡ್ಲಿಕ್ಕೆ ಮುಖ್ಯವಾಗಿ ರೋಡ್ ಬೇಕು, ಹೌದಾ? ಈಗ ನಮ್ಗೆ ಅಲ್ಲಿಂದ ಇಲ್ಲಿಗೆ ಈಗ ಹಾಸ್ಪಿಟಲ್ ಅವ್ರು ಬರ್ಬೇಕಾದ್ರೂ ರೋಡ್ ಬೇಕಲ್ಲ ಅವರಿಗೆ. ನರ್ಸಿ ಆಗ್ಲಿ, ಆಶಾ ಕಾರ್ಯಕರ್ತೆ ಆಗ್ಲಿ, ಅವ್ರ ಬಗ್ಗೆ ವಿಚಾರಿಸ್ಕೊಂಡು ಹೋಗ್ಲಿ. ನಾನ್ ಸ್ಥಳಕ್ಕೆ ಬಂದು ನಿಜವಾಗ್ಲೂ ಸಮಸ್ಯೆ ಇದೆ ಅಂದ್ರೆ ನಿಮ್ ಪರವಾಗಿ ನಾನೇ ನಿಂತು ಸರ್ ಮಾತಾಡ್ತೀನಿ. ಕನ್ಸರ್ನ್ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆವರೆಗೂ ಮಾತಾಡ್ತೀನಿ. ಅದನ್ನು ಮೀರಿನ ಸಮಸ್ಯೆ ಏನೂ ಇಲ್ಲ. ನಾನು ಇನ್ನೊಂದು ಹೇಳಿದೀನಿ ನಿಮ್ಗೆ, ನಾಳೆ ರಜೆ ಇದ್ರು ಕೂಡ ಸೆಕೆಂಡ್ ಸ್ಯಾಟರ್ಡೆ ನಾಳೆ ಅದಿದ್ರು ಕೂಡ ನಿಮ್ ಊರಿಗೆ ಬರ್ತೀನಿ ಅಂತ ಹೇಳಿದೀನಿ. ಅದನ್ನು ಮೀರಿ ನೀವು ತೊಂದರೆ ಇಲ್ಲ.